ಜೀವನ ಉಜ್ಜೀವನವಾಗಲು ಮಾನವ ಎತ್ತರದೊಂದಿಗೆ ಸಂಘಜೀವಿಯಾಗಿ ಬಾಳುತ್ತಾನೆ. ಅದು ಬಾಳು ಬೆಳಕಾಗಲು ಅನಿವಾರ್ಯವೂ ಕೂಡ. ಸಾಮರಸ್ಯದ ಸವಿ ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಅಭಿದಾ. ನಾನು ಶ್ರೀರಾಮ ವಿದ್ಯಾಲಯದಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ತಂಡ ಸಾಮರಸ್ಯದ ಸವಿ ಎಂಬ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ತಂಡದ ಹೆಸರು ಶ್ರೀರಾಮ ಸೈನ್ಯ. ಸಾಮರಸ್ಯವಿರಲು ಬದುಕು ಬಲು ಸೊಗಸು, ಅಡೆತಡೆ ಇಲ್ಲದೆ ಜೀವನ ನಡೆಸಲು ಸೊಲಿಸು. ನಗು ನಗುತ್ತಾ ಬಾಳಲು ಬೇಕು ನಿಷ್ಕಲ್ಮಶ ಮನಸ್ಸು, ಕರ್ಮಗಳಲ್ಲಿ ಕಲ್ಮಶವಿಲ್ಲದಂತೆ ನೀ ಜೀವಿಸು. ನಾವು ನಮ್ಮವರೆನ್ನುವ ಭಾವನೆಯನ್ನು ಬೆಳೆಸು, ವಿಜಯ ಪತಾಕವನ್ನು ಸಾಮರಸ್ಯದಿಂದ ಹಾರಿಸು. ಎಂ.ಎಲ್.ಎ. ರಾಹುಲ್ ಗೌಡ್ರಿಗೆ ಜೈ. ಎಂ.ಎಲ್.ಎ. ರಾಹುಲ್ ಗೌಡ್ರಿಗೆ ಜೈ. ಎಂ.ಎಲ್.ಎ. ರಾಹುಲ್ ಗೌಡ್ರಿಗೆ ಜೈ. ನಮಸ್ಕಾರ ರೀ, ಎಲ್ಲ ಹೆಂಗಿದ್ದೀರಿ? ಈ ಸರಿ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ರಿ. ನಮ್ಮ ಕೈಲಾದ ಸಹಾಯ ಮಾಡ್ತೀನಿ ರೀ. ಧನ್ಯವಾದಗಳು. ರಾಹುಲ್ ಗೌಡ್ರಿಗೆ. ದೃಶ್ಯ 1. ರಮೇಶನ ಮನೆಯ ಅಂಗಳದಲ್ಲಿ. ಸರಿ ನಡಿ, ಮತ್ತೆ ಯಾವ್ದಾದ್ರು ಒಳ್ಳೆ ಹೋಟ್ಲಿಗೆ ಹೋಗಿ ಅಲ್ಲಿ ಮಸಾಲೆ ದೋಸೆ ತಿನ್ಕೊಂಬರೋಣ. ಅಯ್ಯಯ್ಯೋ, ದುರ್ವಿಧಿಯೇ. ಮಕ್ಕಳನ್ನು ಚೆನ್ನಾಗಿ ಸಾಕಬೇಕು, ವಿದ್ಯೆ ಬುದ್ಧಿ ಕೊಡಿಸಬೇಕು, ದೇಶದ ಒಳ್ಳೆ ನಾಗರಿಕನಾಗಿ ಮಾಡಬೇಕೆಂದು 365 ದಿನವೂ ದುಡಿಯುತ್ತೇನೆ. ಪೈಸೆ ಪೈಸೆ ಕೂಡಿಸಿ ಮಕ್ಕಳನ್ನು ಚೆನ್ನಾಗಿ ಸಾಕಿದ್ದೇನೆ. ಈ ನೆರೆಮನೆಯವರ ಮಾತು ಕೇಳಿ ನನ್ನ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ. ಏನಾದರೂ ಮಾಡಿ ಅವರಿಗೆ ಬುದ್ಧಿ ಕಲಿಸಲೇಬೇಕು. ದೃಶ್ಯ 2. ಮಾಲಾಳ ಮನೆಯಲ್ಲಿ. ಅಯ್ಯೋ, ಇಷ್ಟೊಂದು ಕೆಲಸ ಇದೆ, ನಾಳೆ ಎಕ್ಸಾಮ್ ಬೇರೆ ಇದೆ, ನಾನು ಏನೂ ಓದಿಲ್ಲ. ಏನು ಮಾಡಲಿ? ಬೇಗ ಬೇಗ ಕೆಲಸ ಮುಗಿಸಿ ಓದ್ಕೊಬಿಡ್ಬೇಕು. ಅಯ್ಯೋ,
ಕೆಲಸ ಅಲ್ಲ. ಮಾಲಾ ಮಾಲಾ ಮನೆಯೊಳಗಿದ್ಯಾ? ನಾನು ಸೀತಾ. ಕೇಳಿಸ್ತಾ ಇದ್ಯಾ? ಮಾಲಾ ಮಾಲಾ. ಯಾರು ಕರೀತಿದಾರಲ್ಲ? ಓ ಸೀತಾ, ಯಾವಾಗೆ ಬಂದೆ? ಕಾಣುವುದೇ ಅಪರೂಪವಾಯ್ತು. ಎಲ್ಲಿ ಇದ್ಯಾ? ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಮಾಲಾ. ಮಂಗಳೂರಿನಲ್ಲಿ ಓದ್ತಾ ಇದ್ದೀನಿ. ಅಕ್ಕನ ಮನೇಲಿ ಉಳ್ಕೊಂಡಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಮನೆಯಲ್ಲೇ ಇದ್ದೇನೆ ಸೀತಾ. ಏನು ಮಾಡೋಣ, ನಮ್ಮಪ್ಪ ಹೊರಗೆ ಹೋಗಲು ಬಿಡುವುದೇ ಇಲ್ಲ. ಮನೆಯಲ್ಲೇ ಕಸ ಮುಸ್ರೆ ಪಾತ್ರೆ ಬೆಳಗೋದು ಕಸ ಗುಡಿಸುವುದು ಇಷ್ಟೇ ಆಯ್ತು. ನೋಡು, ಗೋಡೆ ಬಾಗಿಲು ಪಾತ್ರೆ ಉಪ್ಪು ಹುಳಿ ಖಾರ. ಮಾಲಾ, ನೀನೆಲ್ಲೂ ಕಾಲೇಜ್ ಹೋಗಲ್ವೇನೆ? ನನ್ನಪ್ಪ ಜಿಪುನಾಗ್ರೇಸರ. ಯಾಕೋ ಹತ್ತಿರದಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇದ್ದುದರಿಂದ ನಾನು 10ನೆಯ ತರಗತಿಲಿ ಓದುತ್ತಿದ್ದೇನೆ. ಇಲ್ಲದಿದ್ದರೆ ಈ ಮನೆಯಲ್ಲೇ ಕಸ ಮುಸ್ರೆ ಪಾತ್ರೆಗಳ ಜೊತೆ ಜಗಳ ಆಡ್ಕೊಂಡೇ ಇರ್ಬೇಕಾಗ್ತಿದ್ದೇನೋ. ನೋಡೆ ಮಾಲಾ, ಮಂಗಳೂರಿನಲ್ಲಿ ಒಳ್ಳೆ ಕಾಲೇಜು, ಒಳ್ಳೆ ಶಿಕ್ಷಣ ಎಲ್ಲ ಇದೆ. ನೀನು ಅಪ್ಪನ ಹತ್ರ ಹೇಳು, ಮುಂದಿನ ವರ್ಷ ನಾನು ಒಳ್ಳೆ ಕಾಲೇಜಲ್ಲಿ ಓದ್ತೀನಿ ಅಂತ. ನನಗೂ ನಿನ್ನ ಹಾಗೆ ಒಳ್ಳೆಯ ಶಿಕ್ಷಣ ಪಡೆಯಬೇಕು, ದೊಡ್ಡ ದೊಡ್ಡ ಕಾಲೇಜಿನಲ್ಲಿ ಓದಬೇಕು ಅಂತ ಆಸೆ. ಆದರೆ ಅಪ್ಪ ಯಾಕೆ ಬೇಜಾರು ಮಾಡ್ಕೋತೀಯ ಮಾಲಾ? ನಾನಿಲ್ವಾ? ನೋಡು, ನಿಮ್ಮ ಅಮ್ಮಂದು ಚಿನ್ನದ ನೆಕ್ಲೆಸ್ ಇತ್ತಲ್ವಾ, ಅದನ್ನ ನನಗೆ ಕೊಡು. ಅದರಿಂದ ನೀನು ಒಳ್ಳೆ ಕಾಲೇಜ್ ಹೋಗೋ ಎಲ್ಲ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಹಂಗ ಅಪ್ಪ ಬೈದ್ರೆ? ಅಪ್ಪಂಗೇನು ಗೊತ್ತೇ ಆಗಲ್ಲ. ನೋಡು, ನೀನು ಏನು ಕದ್ದೇ ಇಲ್ಲ, ನಂಗೇನು ಗೊತ್ತೇ ಅನ್ನೋ ಥರ ಇದ್ಬಿಡು. ನಿಮ್ಮ ಚಿನ್ನದ ನೆಕ್ಲೆಸ್ ಮಾರಿದ್ರೆ ತುಂಬಾ ಹಣ ಸಿಗುತ್ತೆ. ನಿಂಗೆ ಒಳ್ಳೆ ಕಾಲೇಜ್ ಹೋಗೋ ಎಲ್ಲ ಏರ್ಪಾಡು ನಾನು ಮಾಡ್ಕೊಡ್ತೀನಿ. ನಿನ್ ಡಿಗ್ರಿ ಮುಗಿಸೋ ತನಕ ಹಣದ ಕೊಡ್ತೇನೆ ಇರಲ್ಲ. ಹಂಗ ಬಾ, ನೆಕ್ಲೆಸ್ ಕೊಡ್ತೀನಿ. ಅಪ್ಪ ಕೇಳ್ಬೇಡ. ನನ್ನ ಮೇಲಿನ ದ್ವೇಷದಿಂದ ನನ್ನ ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾರೆ. ನಾನು ಮಾಡಿದ ಒಂದು ಒಳ್ಳೆ ಕೆಲಸ ನನ್ನನ್ನೇ ಹಿಂಸಿಸುತ್ತಿದೆ. ನನ್ನ ಮಕ್ಕಳ ಭವಿಷ್ಯಕ್ಕೆ ಕುತ್ತು ತರುತ್ತಿದೆ. ಏನಾದರೂ ಮಾಡಿ ಈ ನೆರೆಮನೆಯವರ ಜೊತೆ ಸಾಮರಸ್ಯದಿಂದ ಬಾಳುವಂತಾಗಬೇಕು. ಸಾಮರಸ್ಯವೇ ಜೀವನ ಎಂಬ ವಾಕ್ಯ ಶಾಶ್ವತವಾಗಿ ಸತ್ಯವಾಗಬೇಕು. ಅಣ್ಣ ಅಣ್ಣ ನೋಡೋ, ಮಾಳ ನಾನು ಕುಸಲಾಯಿಸಿ ಅವ್ರ ಅಮ್ಮನ ನೆಕ್ಲೆಸ್ ಲಪಟಾಯಿಸ್ಕೊಂಡು ತಗೋ ಬಂದಿದ್ದೀನಿ. ಹೌದಾ? ನೋಡ್, ನಾನು ರಮೇಶನಿಂದ 500 ರೂಪಾಯಿ ಲಪಟಾಯಿಸ್ಕೊಂಡು ಬಂದಿದ್ದೀನಿ. ಇವಾಗ ಓದಿನ ಭವಿಷ್ಯ ಹಾಳಾಯ್ತು. ಗೋವಿಂದ ಗೋವಿಂದ, ನಮ್ಮ ಉಪಾಯ ಯಶಸ್ವಿ ಆಯ್ತು. ನಮ್ಮ ತಂದೆಯವರು ಲಂಚ ತೆಗೆದುಕೊಳ್ಳುತ್ತಾರೆ ಎಂದು ಮಾಲಾಳ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿಸಿ ಜೈಲಿನಲ್ಲಿ ಕೊಲೆಯನ್ನೇ ಮಾಡಿದರು. ಹೌದು ಹೌದು, ನಮ್ಮ ತಂದೆಯವರಿಗೆ ತುಂಬಾ ಅವಮಾನವಾಯಿತು. ಮಾಲಾಳ ತಂದೆ ನಮಗೆ ಮಾಡಿರುವ ಅನ್ಯಾಯಕ್ಕೆ ತಕ್ಕ ಶಾಸ್ತಿಯಾಗಬೇಕು. ಅವರ ಜೀವನ ಹಾಳಾಗೋಗ್ಬೇಕು. ನಮ್ಮ ತಂದೆ ಮಾಳನ ತಂದೆಯ ಕಾಲು ಹಿಡಿದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ ಅಂದ್ರೂ ತಾನೇನೋ ದೊಡ್ಡ ಸತ್ಯ ಹರಿಶ್ಚಂದ್ರನಂತೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ತಂದೆಯವರನ್ನು ಜೈಲಿಗೆ ಹಾಕ್ಸಿದ್ರು. ಇವಾಗ ಮಾಳಳ ಕುಟುಂಬ ಬೀದಿಗೆ ಬೀಳ್ಬೇಕು. ಏನೆಲ್ಲ ಬೇಕು? ಬೀದಿಗೆ ಬೀಳ್ಬೇಕು. ಯು ಆರ್ ಅಂಡರ್ ಅರೆಸ್ಟ್. ನಿಮ್ಮಿಬ್ಬರನ್ನು ಬಂಧಿಸುತ್ತಿದ್ದೇವೆ. ತಪ್ಪಿಸಿಕೊಂಡೆ. ನೋಡಿ ಇಲ್ಲಿ. ಯಾಕೆ? ನಾವೇನ್ ಮಾಡಿದೀವಿ? ನೀವೇ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಜೈಲ್ಗೆ ಹಾಕ್ಬೇಕಾಗತ್ತೆ. ಜೈಲ್ಗೆ ಹೋಗುವಂತ ತಪ್ಪು ನಾವೇನ್ ಮಾಡಿದೀವಿ? ಏನ್ ಮಾಡಿದೀವಿ? ನಿಮ್ ಕೈಲಿರೋ ಕೇಸ್ ಯಾರ್ದು? ಯಾರು ಕೊಟ್ಟಿದ್ದು? ಯಾರು ಕೊಟ್ರು? ಅದು ಮಾಲಾ. ಮಾಲಾ ಅವರ ತಂದೆ ಎಲ್ಲವನ್ನೂ ಹೇಳಿದ್ದಾರೆ. ಮಾಲಾ ಅವರ ಕುಟುಂಬಕ್ಕೆ ತೊಂದರೆ ಕೊಡಬೇಕೆಂಬುದು ನಿಮ್ಮ ಉದ್ದೇಶ ಅಲ್ಲವೇ? ಮಾಲಾ ಅವರ ತಂದೆ ನಮ್ಮ ತಂದೆಯನ್ನು ಜೈಲಿಗೆ ಹಾಕಿಸಿದ್ದಾರೆ. ಅದಕ್ಕೆ ನೀವು ಸೇಡು ತೀರಿಸಿಕೊಳ್ಳಲು ಹೊರಟಿದ್ದೀರಿ. ಅವರ ಕುಟುಂಬವನ್ನು ಬೀದಿಗೆ ತರಲು ಬಯಸಿದ್ದೀರಿ ಅಲ್ಲವೇ? ಕ್ಷಮಿಸ್ಬಿಡಿ ಸರ್, ತಪ್ಪಾಯ್ತು ಸರ್, ಬಿಟ್ಬಿಡಿ. ಯಾಕ್ರಿ ಸರ, ಏನಾಯ್ತ್ರಿ? ಯಾಕೆ ಹಿಂಗ್ ವಿಚಾರಣೆ ಮಾಡಕತ್ತೀರಿ? ಇವರು ಈ ವಯಸ್ಸಿನಲ್ಲೇ ಸಿಟ್ಟು ಸೇಡು ಮೋಸ ವಂಚನೆ ಮುಂತಾದ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇವರನ್ನು ಹೀಗೆ ಬಿಡಬಾರದು. ಹೀಗೆ ಬಿಟ್ಟರೆ ಸಮಾಜಘಾತುಕರಾಗುತ್ತಾರೆ. ನೋಡ್ರಿ ಸರ, ನಾನ್ ಎಲ್ಲ ನೋಡ್ಕೋತೀನ್ರಿ. ಅವ್ರಪ್ಪ ನಮ್ಗ ತುಂಬಾ ಬೇಕಾದವ್ರಿ ಸರ. ಗೌರ್ಮೆಂಟ್ ಆಫೀಸರ್ ಆದವರು. ಏನೋ ಕೇಳ್ಗಳಿಗೆ ಹಿಂಗಾಗೋಯ್ತ್ರಿ ಸರ. ಸಮಾಜದಲ್ಲಿ ಪ್ರೀತಿ ಪ್ರೇಮ ಗೌರವ ಸಾಮರಸ್ಯದಿಂದ ಇರಬೇಕು
ನಿಲುವು. ಎಲ್ಲರೂ ಸಾಮರಸ್ಯದಿಂದ ಬಾಳಬೇಕಾದರೆ ನಮ್ಮಲ್ಲೇ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಉಳುಕು ಇರಬಾರದು. ಎಲ್ಲರೂ ಒಟ್ಟಾಗಿ ಬಾಳಬೇಕು. ಹೌದ್ರಿ ಸರ, ಕರೆ ಹೇಳಿದ್ರಿ. ನಾವೇ ಜಗಳ ಮಾಡ್ಕೊಂಡ್ರ ಮುಂದಿನ ಜನಾಂಗ ಸುಖದಿಂದ ಬಾಳೋದಿಲ್ರಿ. ಜಗಳ ಜಂಟಿ ಮಾಡ್ಕೊತ ಕುಂತ್ರ ಮಕ್ಳು ಶಾಲಿಗೆ ಹೋಗೋದ್ ಯಾವಾಗ, ವಿದ್ಯೆ ಕಲಿಯೋದ್ ಯಾವಾಗ? ಶಾಲಿಗೆ ಹೋಗೋ ವಯಸ್ಸಿನಲ್ಲಿ ಮೋಸ, ವಂಚನೆ, ಕಳ್ಳತನ ಬ್ಯಾಡ್ರಪ್ಪೋ ಬ್ಯಾಡ. ನೋಡ್ರಿ ಮಕ್ಳ, ನಿಮ್ಮ ಅಪ್ಪನ ಜೈಲಿಂದ ಬಿಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ಮನೆಗೆ ಹೋಗ್ರಿ, ಊಟ ಮಾಡ್ರಿ, ಚೆನ್ನಾಗಿ ಓದು ಬರೆದು ಮಾಡ್ರಿ, ಬುದ್ಧಿವಂತರಾಗ್ರಿ. ಬುದ್ಧಿವಂತರು ಇವತ್ತಿನ ಮಕ್ಕಳು, ನಾಳಿನ ನಮ್ಮ ನಾಯಕರು. ನಮ್ಮಲ್ಲ ಸಾಮರಸ್ಯ ಬೇಕ್ರಿ, ಸಾಮರಸ್ಯ. ಹೌದ್ರಿ ಸರ, ನೀವ್ ಬಂದಿದ್ ಬಾಳ ಉಪಕಾರ ಆಯ್ತ್ರಿ ಸರ. ನಿಮ್ ಉಪಕಾರನ ಮರೆಯಂಗಿಲ್ರಿ ಸರ. ನೋಡಿ ಮಕ್ಕಳೇ, ತಂದೆ ತಾಯಿ ಅನುಮತಿ ಇಲ್ಲದೆ ಯಾವುದೇ ಕೆಲಸ ಮಾಡಬಾರದು. ಸುಳ್ಳು ಹೇಳುವುದು, ಕಳ್ಳತನ ಇವೆಲ್ಲ ಕೆಟ್ಟ ನಡತೆಗಳು. ಇದರಿಂದ ನಿಮ್ಮ ಜೀವನ ನಾಶವಾಗಿ ಬಿಡುತ್ತದೆ. ತಂದೆ ತಾಯಿ ನಿಮ್ಮ ಒಳ್ಳೆದಕ್ಕಾಗಿ ದುಡಿಯುತ್ತಾರೆ. ದೇಶದ ಒಳ್ಳೆ ನಾಗರಿಕನಾಗಿ ಮಾಡಬೇಕೆಂದು ಶ್ರಮಿಸುತ್ತಾರೆ. ಹೌದ್ರಿ ಸರ, ಕರೆ ಹೇಳಿದ್ರಿ. ಕ್ಷಮಿಸ್ಬಿಡಿ ಅಂಕಲ್. ಕ್ಷಮಿಸಿ ತಪ್ಪಾಯ್ತು ಅಂಕಲ್. ಕ್ಷಮಿಸಿ ಅಪ್ಪ. ಸರಸ ಜನನ ವಿರಸ ಮರಣ. ಸಮರಸವೇ ಜೀವನ. ಇದುವೇ ಸಾಮರಸ್ಯದ ಸವಿ. ಧನ್ಯವಾದ. ಪಾತ್ರಗಳ ಪರಿಚಯ. MLA ಪಾತ್ರಧಾರಿಯಾಗಿ ರಾಹುಲ್ ಗೌಡ, MLAಯ ಆಪ್ತರಾಗಿ ಹೇಮಶ್ರೀ ಮತ್ತು ಮೀನಾಕ್ಷಿ, ಸೀತಾ ಪಾತ್ರಧಾರಿಯಾಗಿ ಗಾಯನ, ರಮೇಶ ಪಾತ್ರಧಾರಿಯಾಗಿ ಸಿಂಚನ, MLA PA ಆಗಿ ಶಕ್ತಿ, ಗಣೇಶ ಪಾತ್ರಧಾರಿಯಾಗಿ ರಕ್ಷಾ, ತಂದೆ ಪಾತ್ರಧಾರಿಯಾಗಿ ವರ್ಷಾ ಜೆ, ಪೊಲೀಸ್ ಅಧಿಕಾರಿಗಳಾಗಿ ಗ್ರೀಷ್ಮ ಮತ್ತು ಧೃತಿ, ಮಾಲಾ ಪಾತ್ರಧಾರಿಯಾಗಿ ವರ್ಷಾ H. ಧನ್ಯವಾದಗಳು.